ನನ್ನ ಹೆಸರು ಶಂಕರ್ ಅಂತ. ಇವರಲ್ಲ ನಾನು. ನನಗೂ ಬಾಸ್ ಥರನೇ ದೊಡ್ಡ ಡೈರೆಕ್ಟರ್ ಆಗಬೇಕನ್ನೋ ಆಸೆ ಇದೆ. ಇವತ್ತು ನನ್ನ ಕತೆ ಹೇಳೋಕ್ಕೆ ಒಬ್ಬ ಸ್ಟಾರ್ ಹೀರೋನ ಮೀಟ್ ಮಾಡ್ತಾ ಇದ್ದೀನಿ. ಆದರೆ ಎಲ್ಲ ಕತೆನೂ ನನ್ನ ಗರ್ಲ್ ಫ್ರೆಂಡ್ ಅನ್ನೋಗೆ ಒಂದು ಸಲ ಹೇಳಿರ್ತೀನಿ. ಸ್ಟೋರಿ ಈ ಥರ ಎಂಡ್ ಆಗುತ್ತೆ. ಹೆಂಗೆ? ಸೂಪರ್. ಇದೊಂದು ಫಿಲಮ್ ಕಣೆ. ನಾನು ಅಂದ್ಕೊಂಡಂಗೆ ಹಿಟ್ಟಾಗೋದ್ರೆ ಇನ್ನು ಲೈಫಲ್ಲಿ ಯಾವ ಪ್ರಾಬ್ಲಮ್ಸು ಇರಲ್ಲ. ಶಂಕರ್, ಲೈಫ್ನ ಅಷ್ಟೊಂದು ಯಾಕೆ ಸೀರಿಯಸ್ ಆಗಿ ತಗೋತಿದ್ಯಾ? ಚಿಲ್. ಓಕೆ, ನೀನು ಯಾಕೆ ಇತ್ತೀಚೆಗೆ ಸಾಯೋ ಬಗ್ಗೆ ಎಲ್ಲ ಮಾತಾಡ್ತಿದ್ಯಾ? ಅವತ್ತು ಏನೋ ಬೇಜಾರಾಗಿತ್ತು ಬಿಡು, ಇನ್ನೊಂದು ಆ ಥರ ಮಾತಾಡಲ್ಲ. ಪ್ರೊಫೆಷ್ನಲ್ ಸಪೋರ್ಟ್ ತಗೋಬಾ. ನಾನೇನು ಹುಚ್ಚನ, ನೀನು ಒಳ್ಳೆ. ಇವ್ರು ಯಾರು ಅಂದ್ಕೊಂಡ್ರ? ಫೈನಾನ್ಸ್ ಅವರು. ಅದೇ ಕಮ್ಮಿ ಸಾಲ ಕೊಟ್ಟು ಜಾಸ್ತಿ ಬಡ್ಡಿ ಇಸ್ಕೋತಾರಲ್ಲ ಅವರು. ಇಷ್ಟು ದೊಡ್ಡ ಬಿಲ್ಡಿಂಗಲ್ಲಿ ಎಲ್ಲಿ ಹುಡ್ಕೊಳಗುರು? ಏನಾಗಬೇಕಾಗಿತ್ತು? ಈಗ ಪ್ರದೀಪ ಹೌದಾ? ಸರಿ, ಆಯ್ತು ಹೋಗು. ಆಯಿತು. ಏನಾದರೂ ಈ ಫಿಲಮ್ ಒಪ್ಕೊಬಿಟ್ರೆ ಸಾಕು ಗುರು, ಲೈಫ್ ಇಸ್ ಸೆಟ್ಲು, ಯಾವ ಪ್ರಾಬ್ಲಮ್ಮು ಇರಲ್ಲ. ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ, ಆದರೆ ನಿಮಗೆ ಗೊತ್ತಿರೋದರ ನಂದು ಲಾಸ್ಟ್ 2 ಫಿಲಮು ಅಷ್ಟೊಂದು ಹಿಟ್ ಆಗಿಲ್ಲ. ಹಾಗಾಗಿ ನಾನು ಕಮರ್ಷಿಯಲ್ ಫಿಲಮ್ ಹುಡುಕ್ತಾ ಇದ್ದೀನಿ. ಸರ್, ಇವಾಗ ಕಾನ್ಸೆಪ್ಟ್ ಫಿಲಮ್ಗಳೇ ಕಮರ್ಷಿಯಲ್ ಹಿಟ್ ಆಗ್ತಿದೆ. ಒಂದ್ಸಲ ಯೋಚನೆ ಮಾಡಿ. ಏನೋ ದುಡ್ಡು ಕೊಡ್ಬೇಕಂತ ಹೇಳ್ಬಿಟ್ಟು ಕದ್ದೋಡಾಡ್ತಿದ್ಯಾ? ಬಾಸ್, ಮೊದಲೇ ಮೂಡ್ ಖರಾಬ್ ಆಗಿದೆ, ಪ್ಲೀಸ್ ಬಿಟ್ಬಿಡಿ. ದುಡ್ಡು ಇಸ್ಕೋಬೇಕಾದ್ರೆ ನನ್ನ ಮೂಡ್ ಹೆಂಗಿತ್ತು ಅಂತ ಗೊತ್ತಿತ್ತೇನೋ ನಿಂಗೆ? ಕೊಡೋ ದುಡ್ಡು. ಈ ಥರ ಅವಮಾನಗಳನ್ನ ಸಹಿಸ್ಕೊಳ್ಳೋದ್ಕಿಂತ ನನಗೆ ನಾನು ಸಾವನ್ನು ತಂದ್ಕೊಳ್ಳೋದೇ ಎಷ್ಟೋ ವಾಸಿ ಅನಿಸುತ್ತೆ. ಏನೋ ರಂಗ, ಏನು ವಿಷಯ ತಂದಿಯೋ? ಅಲ್ಲಿ ನೀವೇ ಓದಿ ಅಂಕಲ್, ಗೊತ್ತಾಗುತ್ತೆ. ಇವನಿಗೆ ಏನಾಗಿತ್ತ ಸಾಯ ಅಂತದು? ವಿಷಯ ಗೊತ್ತಾಯ್ತಾ? ಏನಾಯ್ತಣ್ಣ? ಆಕ್ಟರ್ ಪ್ರದೀಪ್ ಅವರಾಗೆ ಅವ್ರು ಸಾವು ತಂದ್ಕೊಂಡ್ಬಿಟ್ಟಿದ್ದಾರೆ. ಹೌದಾ? ತುಂಬಾ ಡಿಪ್ರೆಷನ್ಗೆ ಹೋಗಿದ್ರಂತೆ. ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್. ಖ್ಯಾತ ಚಿತ್ರನಟ ಪ್ರದೀಪ್ ಅವರು ಸಾವಿನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇನ್ನು ಈ ವಿಷಯದಿಂದ ರಾಜ್ಯವೇ ಬೆರಗಾಗಿದ್ದು, ಇದು ತಮಗೆ ತಾವೇ ತಂದುಕೊಂಡಿರುವಂತಹ ಮರಣ ಎಂದು ಹೇಳಲಾಗ್ತಾ ಇದೆ. ಈ ಘಟನೆಯಾದ ನಂತರ ಮಾನಸಿಕ ಆರೋಗ್ಯ ಹಾಗೂ ಅದರ ಪ್ರಾಮುಖ್ಯತೆಯ ಬಗ್ಗೆ ರಾಜ್ಯದಾದ್ಯಂತ ಚರ್ಚೆಯಾಗ್ತಾ ಇದೆ. ಯಾರ ಲೈಫಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ? ಒಬ್ಬ ಸಕ್ಸಸ್ಫುಲ್ ಆಕ್ಟರ್ ಹತ್ರ ಬೇಕಾದಷ್ಟು ದುಡ್ಡು, ಮನೆ, ಕಾರ್ ಎಲ್ಲ ಇದ್ರೂ ಕೂಡ ಈ ಥರ ನಿರ್ಧಾರ ತಗೊಂತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಒಂದ್ಸಲ ಲೈಫಲ್ಲಿ ಸಕ್ಸಸ್ ಆದರೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಾ ಇದೆ, ಲೈಫಲ್ಲಿ ಸಕ್ಸಸ್ಸೇ ಬೇರೆ, ಪ್ರಾಬ್ಲಮ್ಸೇ ಬೇರೆ ಅಂತ. ಐ ಥಿಂಕ್ ನೀನು ಹೇಳೋದು ನಿಜ ಅನ್ಸುತ್ತೆ. ಕೌನ್ಸಿಲಿಂಗ್ ತಗೋಬೇಕು. ಏನಾಯ್ತು ಸಡನ್ ಆಗಿ? ನೆನ್ನೆ ಸಂಜೆನೂ ನನಗೆ ನಾನು ಸಾವನ್ನು ತಂದ್ಕೋಬೇಕು ಅನ್ನೋ ಯೋಚನೆ. ಸಾಯ್ಬೇಕನ್ನೋ ನಿರ್ಧಾರನ ಕೂಡ ತಗೊಂಡೆ. ಆದರೆ ಹೇಗೆ ಸಾಯೋದು ಅಂತ ಗೊತ್ತಾಗದೆ ಗೂಗಲ್ ಮಾಡ್ತಾಯಿದ್ದೆ. ಲಕಿಲಿ ನನಗೆ ಸೂಸೈಡ್ ಪ್ರಿವೆನ್ಷನ್ ಹೆಲ್ಪ್ಲೈನ್ ನಂಬರ್ ಸಿಕ್ತು. ಅವ್ರ ಹತ್ರ ತುಂಬ ಹೊತ್ತು ಮಾತಾಡಿದೆ. ನನ್ನ ಜೀವನದಲ್ಲಿ ಆಗ್ತಾ ಇರೋದನ್ನೆಲ್ಲ ಅವ್ರ ಹತ್ರ ಹಂಚ್ಕೊಂಡೆ.
ಅವರು ಸಮಾಧಾನವಾಗಿ ನಾನು ಹೇಳಿದ್ನೆಲ್ಲ ಕೇಳಿ ನನ್ನ ನಿರ್ಧಾರ ಬದಲಾಯಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ರು. ಇನ್ಮೇಲಿಂದ ನಾನು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಸಪೋರ್ಟ್ ತೊಗೋಬೇಕು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಗಾಡ್, ಇವಾಗಲಾದರೂ ಅರ್ಥ ಆಯ್ತಲ್ವಾ?